ಹಾಯ್ ಫ್ರೆಂಡ್ಸ್, ಇವತ್ತಿನ ಮಹಾಶಿವರಾತ್ರಿಯ ಹಬ್ಬದ ಶುಭಾಶಯಗಳು. ರೈತ ಬಾಂಧವರೇ, ನಿಮ್ಮ ಒಂದು ಶುಂಠಿಯ ರೇಟನ್ನು ಇಳಿತಾ ಇದೆ, ಕಮ್ಮಿ ಆಗ್ತಾ ಇದೆ. ನಮಗೆ ಅಷ್ಟೊಂದು ಶುಂಠಿ ರೇಟ್ ಸಿಗಲಿಲ್ಲ ಅಂದರೆ ಹೆಂಗೆ? ಬೆಂಗಳೂರಲ್ಲಿ APMC ಮಾರ್ಕೆಟಲ್ಲಿ 60 kgಗೆ 1450, 1580 ರೇಟ್ ಕಮ್ಮಿ ಆಗ್ತಾಯಿದೆ ದಿನ ನಿತ್ಯ. ಈ ತಿಂಗಳಲ್ಲಿ ಹೇಳೋಕ್ಕಾಗಲ್ಲ. ಮುಂಬೈದಲ್ಲಿ 2000, 2450 ಹೇಳೋಕ್ಕಾಗಲ್ಲ ರೇಟ. ಈ ತಿಂಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇಲ್ಲ, ಮುಂದಿನ ತಿಂಗಳಲ್ಲಿ ಹೆಚ್ಚಾಗುವ ಸಾಧ್ಯತೆ ಇದೆ. ರಾಮನಗರದಲ್ಲಿ 1240, 1480 ರೇಟು. ಹೋದ ವಾರದಿಂದ ಈ ವಾರ ತನಕ ನೋಡಿದರೆ ರೇಟ್ ಕಮ್ಮಿ ಐತಿ. ಅರಸೀಕೆರೆಯಲ್ಲಿ 1200, 1400 ಇದನ್ನೇ ರೇಟ್. ಈ ಥರ ಆದರೆ ನನಗೆ ಕಷ್ಟ. ನಾವು ರೈತರು, ತಾವು ರೈತರು, ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರ. ಅರ್ಕಲ್ಗೂಡಲ್ಲಿ 1240, 1350. ಅದೇ ರೀತಿ ಎಲ್ಲ ಕಡೆಗೆ ಮಾರ್ಕೆಟದಲ್ಲಿ, ಶೇರ್ ಮಾರ್ಕೆಟದಲ್ಲಿ, APMC ಮಾರ್ಕೆಟದಲ್ಲಿ ಎಲ್ಲ ಕಮ್ಮಿನೇ ಆಗ್ತಾಯಿದೆ. ಮೈಸೂರಲ್ಲಿ 1250, 1400. ನಾನು ಈ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಸುಮ್ಮನೆ ಮಿನಿಮಮ್ ರೇಟ್ ಗೊತ್ತಾಗಬೇಕು ನಮ್ಮ ರೈತರಿಗೆ, ನನಗೂ ಗೊತ್ತಾಗಬೇಕು. ಹಾವೇರಿಯಲ್ಲಿ 1400, 1400 ಅದನ್ನು. ಯಾಕಂದರೆ ಅದು ಒಂದೇ ರೇಟ್ ಅಲ್ಲಿ ಆಗಿದೆ ಇವತ್ತಿಗೆ. ಒಳ್ಳೆಯ ರೇಟೇ ಅಂತ ತಿಳ್ಕೊಬೇಕು. ಆದ್ರೂ ನಮ್ಮ ಕಷ್ಟಪಟ್ಟಿದ್ದಕ್ಕೂ ನಾವು ಮಾಡಿದ್ದಕ್ಕೂ ಅಷ್ಟೊಂದು ಇದೂ ಇಲ್ಲ. ಹಾಸನದಲ್ಲಿ 1440, 1250 ಇದನ್ನೇ ಒಂದು ರೇಟನ್ನು ಭಾಳಷ್ಟು ಇದು ಐತಿ. ಮಡಿಕೇರಿಯಲ್ಲಿ 1240, 1400 ಇದೂ ರೇಟ್ ಕಮ್ಮಿನೇ ಆಗ್ಯದ. ಹೋದ ವಾರಕ್ಕಿಂತ ಇವಾಗೂ ಕಮ್ಮಿನೇ ಮಡಿಕೇರಿಯಲ್ಲಿ. ಒಳ್ಳೆಯ ಶುಂಠಿ ಬೆಲೆ ಇರಬೇಕಾಗಿತ್ತು. ನಮ್ಮ ಹಣೆ ಬರ. ಶಿವಮೊಗ್ಗದಲ್ಲಿ 1200, 1450 ಸ್ವಲ್ಪ ಎಲ್ಲಕ್ಕಿಂತ ಡಿಫ್ರೆಂಟ್ ಅಂದರೆ ಶಿವಮೊಗ್ಗದಲ್ಲೇ ಸ್ವಲ್ಪ ರೇಟು. ಇದನ್ನು ಮುಂದಿನ ತಿಂಗಳಲ್ಲಿ ರೇಟ್ ಆಗುವ ಸಾಧ್ಯತೆ ಇದೆ. ದೆಹಲಿಯಲ್ಲಿ 2100, 2500 ದೆಹಲಿಯಲ್ಲಿ ಒಳ್ಳೆ ರೇಟ್ ಅದು. ಆದರೆ ಪ್ರಯೋಜನ ಇಲ್ಲ ನಮಗೆ. ಕಷ್ಟಪಟ್ಟು ಎಲ್ಲ ನಾವು ಮಾಡಿದ್ದು ನಮ್ಮ ರೇಟನ್ನು ನಮಗೆ ಸಿಗಲಿಲ್ಲ ಅಂದರೆ ನಮಗೆ ಕಷ್ಟ. ಹೇಗೋ ಒಂದು ಮಾಡಿದ್ದೀವಿ ಜೀವನ ಅಂತೇಳಿ ಮಾಡೋದು ಅಷ್ಟೇ. ರೈತರಿಗೆ ರೇಟ್ ಕಮ್ಮಿ, ಹೊರಗಿಂದೆಲ್ಲ ಮಾಲು ರೇಟ್ ಜಾಸ್ತಿ. ಕಿರಾಣಿ ಧಾನ್ಯಗಳು ಎಲ್ಲ ರೇಟ್ ಜಾಸ್ತಿ. ಹಾಗೇ ನಿಮಗೂ ಕಷ್ಟ ಆದರೆ ನನಗೂ ಕಷ್ಟ. ಎಲ್ಲ ನನ್ನ ರೈತ ಬಾಂಧವರೇ, ನಮಸ್ಕಾರಗಳು.